ಹೇ ಫ್ರೆಂಡ್ಸ್, ಏನು ಗೊತ್ತಾ, ನಿನ್ನೆ ಬಂದ ಬ್ಯಾಲೆನ್ಸ್ ಅನ್ನದಲ್ಲಿ ಒಂದು ವಡೆ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಅದಕ್ಕೋಸ್ಕರ ಏನು ಮಾಡಿದ್ದೀನಿ ನೋಡಿ, ಸ್ವಲ್ಪ ಅನ್ನ ತೆಗೆದು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ನೋಡಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ತುಂಬ ಫೈನ್ ಪೇಸ್ಟ್ ಏನೋ ನಾನು ಮಾಡಿಲ್ಲ, ಅತ್ತ ಫೈನೂ ಅಲ್ಲ ಇತ್ತ ಪೇಸ್ಟು ಅಲ್ದಿದ್ದಂಗೂ ಇರಬಾರ್ದು. ಓಕೆ, ಮೀಡಿಯಮ್ ರೇಂಜಿಗೆ ಮಾಡ್ಕೊಂಡಿದ್ದೀನಿ. ಮಾಡಿಕೊಂಡು ಇದಕ್ಕೇನು ಮಾಡ್ತೀನಿ ಗೊತ್ತಾ, ಸ್ವಲ್ಪ ಈರುಳ್ಳಿ ಹಾಕ್ತೀನಿ, ಸ್ವಲ್ಪ ಹಸಿಮೆಣಸು ಹಾಕ್ತೀನಿ, ಶುಂಠಿ ಹಾಕ್ತೀನಿ, ಕರಿ ಲೀವ್ಸ್ ಹಾಕ್ತೀನಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ ನೋಡಿ. ಇದಿಷ್ಟನ್ನು ಇದರೊಳಗಡೆ ಹಾಕ್ಕೊಂಡು ಇದಕ್ಕೇನು ಮಾಡ್ತೀನಿ ಗೊತ್ತಾ, ಸ್ವಲ್ಪ ರೈಸ್ ಪೌಡ್ರ್ ಬರುತ್ತಲ್ವಾ, ಅದನ್ನು ಕೂಡ ನಾನಿಲ್ಲಿ ಪುಟ್ಟು ಪೌಡ್ರ್ ಆ್ಯಡ್ ಮಾಡಿದ್ದೀನಿ. ನಿಮ್ಮ ಮನೇಲಿ ರೈಸ್ ಪೌಡ್ರ್ ಇದ್ದರೆ ಅದನ್ನೇ ಆ್ಯಡ್ ಮಾಡ್ಬೋದು. ಓಕೆ, ಅದೇ ಚೆನ್ನಾಗಿರುತ್ತೆ. ಸೊ ಇದು ಸ್ವಲ್ಪ ಕ್ರಿಸ್ಪಿ ಬರಲಿ ಅಂತ ಇದನ್ನು ಹಾಕಿದ್ದೀನಿ, ಅದನ್ನು ಕೂಡ ಹಾಕ್ಬೋದು. ಇದನ್ನೆಲ್ಲ ಹಾಕ್ಕೊಂಡು ಸೊ ಹೀಗೆ ಮಾಡಿದರೆ ಚೆನ್ನಾಗಿರಲ್ಲ, ಸ್ವಲ್ಪ ಖಾರ ಖಾರ ಬರಬೇಕಲ್ಲ ವಡೆ ತಿನ್ನೋಕೆ. ಅದಕ್ಕೇನು ಮಾಡ್ತೀನಿ ಗೊತ್ತಾ ನೋಡಿ, ಸ್ವಲ್ಪ ಕೆಂಪು ಮೆಣಸು ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ. ಕೆಂಪು ಮೆಣಸು ಆ್ಯಡ್ ಮಾಡಿಕೊಂಡು ಹಾಗೆ ಏನು ಮಾಡ್ತೀನಿ, ಸ್ವಲ್ಪ ಇದಕ್ಕೆ ಅರಿಶಿಣ ಕೂಡ ನಾನು ಇದಕ್ಕೆ ಹಾಕ್ಕೊಳ್ತೀನಿ ನೋಡಿ. ಅರಿಶಿಣ ಹಾಕ್ಕೊಂಡೆ. ಇದಾದಮೇಲೆ ಏನು ಮಾಡ್ತೀನಿ ಗೊತ್ತಾ, ಇದಕ್ಕೆ ಸ್ವಲ್ಪ ನನ್ನ ಹತ್ರ ಎಂಟಿ ಅರೋದು ಹಿಂಗಿತ್ತು, ಆ ಹಿಂಗನ್ನು ಕೂಡ ಸ್ವಲ್ಪ ಆ್ಯಡ್ ಮಾಡ್ತೀನಿ. ಸಾಲ್ಟ್ ಅನ್ನೋದು ನಾನು ಏನು ಮಾಡಿದ್ದೀನಿ ಗೊತ್ತಾ, ರೈಸ್ ಜೊತೆನೇ ಹಾಕಿ ಗ್ರೈಂಡ್ ಮಾಡಿದ್ದೆ, ಅದು ನಿಮ್ಮನ್ನ ತೋರ್ಸೋಕ್ಕಾಗಿಲ್ಲ, ಅದಕ್ಕೋಸ್ಕರ ಅದು ತೋರಿಸಿಲ್ಲ. ಸೊ ಇದನ್ನಿಷ್ಟು ಹಾಕ್ಕೊಂಡು ನನಗೇನು ಗೊತ್ತಾ, ಪಡ ಸೊಪ್ಪು ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್. ಇದು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆದಾಗ ಇನ್ನೂ ಟೇಸ್ಟ್ ಆಗುತ್ತೆ ತಿನ್ನೋಕ್ಕೆ, ಅದಕ್ಕೋಸ್ಕರ ಇದನ್ನು ಕೂಡ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಿಷ್ಟನ್ನು ಆ್ಯಡ್ ಮಾಡಿಕೊಂಡು ಇದನ್ನೇನು ಮಾಡ್ತೀನಿ ಗೊತ್ತಾ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತುಂಬ ಹೊತ್ತೇನು ಇಡಲ್ಲ ಫ್ರೆಂಡ್ಸ್ ನೋಡಿ, ಈ ಥರ ಪೇಸ್ಟ್ ಆಗುತ್ತೆ. ಈ ಥರ ಆದಮೇಲೆ ನಾನೇನು ಇದನ್ನೊಂದು 1 hour 2 hours ಏನೂ ಇಡಲ್ಲ, ಸಡನ್ನಾಗಿ ಇದನ್ನು ವಡೆ ಮಾಡೋಕ್ಕೆ ರೆಡಿ ಮಾಡ್ತೀನಿ ನೋಡಿ. ಸೊ ಕೈಯಲ್ಲಿ ಗಮ್ಮಿಯಾಗಿ ಅಂಟ್ಕೋಬಾರ್ದಲ್ಲ, ಅದಕ್ಕೋಸ್ಕರ ಇಲ್ಲಿ ಆಯಿಲ್ ಏನು ಯೂಸ್ ಮಾಡಿಲ್ಲ ನಾನು. ಸ್ವಲ್ಪ ನೀರನ್ನು ಕೈಯಲ್ಲಿ ಹಾಕ್ಕೊಂಡು ಹಾಗೆ ವಡೆ ಶೇಪ್ ಮಾಡ್ತಿದ್ದೀನಿ ನೋಡಿ. ಸೊ ನಿಮ್ಗೆ ಇಷ್ಟ ಬಂದ ಶೇಪ್ ಮಾಡ್ಬೋದು. ನನಗಿಲ್ಲಿ ವಡೆ ಮಾಡಬೇಕಂತಲೇ ಆಸೆ ಇತ್ತು, ಸೊ ಅದಕ್ಕೆ ವಡೆ ಶೇಪೇ ನಾನು ಮಾಡ್ತಾಯಿದ್ದೀನಿ. ನಾನೇನು ಮಾಡ್ತೀನಿ ಗೊತ್ತಾ, ಇದು 1 ಸಲ ಹಾಕೋಕೆ ಅಥವಾ 2 ಸಲ ಹಾಕೋಕಿದ್ದನ್ನು ಆ ಪ್ಲೇಟಲ್ಲಿ ರೆಡಿ ಮಾಡಿ ಇಟ್ಕೊಳ್ತೀನಿ. ಯಾಕಂದರೆ ಆಲ್ರೆಡಿ ನಾನು ಆಯಿಲ್ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಲ್ವಾ. ಸೊ ಆಯಿಲ್ ಬಿಸಿ ಆಗಿ ಬರೋಷ್ಟರಲ್ಲಿ ನನಗೆ ಒಂದು 2 ಟ್ರಿಪ್ ಹಾಕೋಷ್ಟಾದರೂ ನಾನು ರೆಡಿ ಮಾಡ್ಕೊಳಕ್ಕಾಗತ್ತೆ. ಸೊ ಅದನ್ನೆಲ್ಲ ರೆಡಿ ಮಾಡಿಕೊಂಡು ನೋಡಿ, ಫೈನಲಿ ಆಯಿಲ್ ಚೆನ್ನಾಗಿ ಬಿಸಿ ಆಗಿತ್ತು, ಅದಕ್ಕೆ ಹಾಕ್ತಾ ಇದ್ದೀನಿ ನೋಡಿ. ಹೀಗೆ ಎಷ್ಟು ಸ್ಪೇಸ್ ಇದೆ ಅಷ್ಟು ನಾನು ಹಾಕ್ತಾ ಇದ್ದೀನಿ. ಹಾಕಿ ಇದನ್ನು ಲೋ ಫ್ಲೇಮಲ್ಲಿ ಇಟ್ಟು ಹಾಕಿ ಆಯಿತಾ, ಯಾಕಂದರೆ ಸ್ವಲ್ಪ ಗಮ್ಮಿ ಬರುತ್ತೆ. ನಾವೀಗ ಹೈ ಫ್ಲೇಮ್ ಇಟ್ಟರೆ ಒಂದೇ ಸಲ ಅದು ಓಪನ್ ಆಗಿಬಿಡತ್ತೆ, ಒಡೆದೋಗುತ್ತೆ, ಈ ಶೇಪ್ ಔಟ್ ಆಗಿಬಿಡತ್ತೆ. ಅದಕ್ಕೋಸ್ಕರ ಏನು ಮಾಡಿ ಅಂದರೆ ಸ್ವಲ್ಪ ಲೋ ಫ್ಲೇಮಲ್ಲಿಟ್ಟು ಒಂದು ಬ್ರೌನಿ ಕಲರ್ ಆಗೋರ ತನಕ, ಬ್ರೌನಿಷ್ ಆಗೋರ ತನಕ ಏನು ಮಾಡಿ ನಾವು ಲೋ ಫ್ಲೇಮಲ್ಲೇ ಇಟ್ಟರೆ ಚೆನ್ನಾಗಿರತ್ತೆ. ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಇದನ್ನು ಕಲರ್ ಬರೋ ತನಕ ವೆಯ್ಟ್ ಮಾಡಬೇಕು. ಆಮೇಲೆ ನಮಗೆ ಮಿಕ್ಸ್ ಮಾಡ್ಕೋಬೋದು ನೋಡಿ. ಫೈನಲಿ ಈ ಥರ ಲುಕ್ ಬರುತ್ತೆ. ಇದನ್ನು ನಮಗೇನು ಗೊತ್ತಾ, ನಮಗೆ ಚಟ್ನಿ ಜೊತೆ ಎಲ್ಲ ಟ್ರೈ ಮಾಡ್ಬೋದು. ಇಲ್ಲಿ ನಾನು ಚಟ್ನಿ ಜೊತೆ ಮಾಡಿದ್ದೀನಿ, ಮಕ್ಕಳಿಗೆ ಸೋಸ್ ಆದರೂ ಇಷ್ಟ ಆಗುತ್ತೆ. ಸೊ ಮನೇಲಿ ಟ್ರೈ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್.